ಸಿಸಿಎಸ್ ಸಭೆ ಮುಕ್ತಾಯಗೊಂಡಿದೆ. ದೆಹಲಿಯ 7 LKM ನಿವಾಸದಲ್ಲಿ ನಡೆದಂತ ಮೀಟಿಂಗ್ ಇದು. ರಾಜನಾಥ್ ಸಿಂಗ್ ಹಾಗೂ ಜೈಶಂಕರ್, ಅಮಿತ್ ಶಾ ಇವರೆಲ್ಲರೂ ಕೂಡ ಭಾಗಿಯಾಗಿದ್ರು. ಕಾರಣ ಭದ್ರತೆಗೆ ಸಂಬಂಧಪಟ್ಟಂತೆ ನಡೆದಂತ ಮೀಟಿಂಗ್ ಇದಾಗಿತ್ತು. ಸಿಸಿಎಸ್ ಸಭೆ ಬಳಿಕ ಸಂಪುಟ ಉಪಸಮಿತಿ ಸಭೆ ಈಗ ಶುರುವಾಗಿದೆ. 7 LKM ನಿವಾಸದಲ್ಲಿ ನಡೆದಂತ ಮೀಟಿಂಗ್ ಇದು. ನವದೆಹಲಿಯಲ್ಲಿ ರಾಜನಾಥ್ ಸಿಂಗ್ ಹಾಗೂ ಜೈಶಂಕರ್, ಅಮಿತ್ ಶಾ ಅವರು ಭಾಗಿಯಾಗಿದ್ರು. ಪ್ರಧಾನಿ ಮೋದಿ ಅವರ ನೇತೃತ್ವದಲ್ಲಿ ಭದ್ರತೆಗೆ ಸಂಬಂಧಪಟ್ಟಂತೆ ಆಪರೇಷನ್ ಸಿಂಧೂರದ ಬಳಿಕ ಏನೇನೆಲ್ಲ ಆಯಿತು, ಆ ಬೆಳವಣಿಗೆಗಳಿರ್ಬೋದು, ಮತ್ತೆ ಎಲ್ಲೆಲ್ಲಿ ಎಷ್ಟೆಷ್ಟು ಭದ್ರತೆ ಇದೆ, ಮುಂದಿನ ಏನು ಕ್ರಮಗಳನ್ನು ತೆಗೆದುಕೊಳ್ಬೇಕಾಗುತ್ತೆ, ಅದೆಲ್ಲದ್ರ ಬಗ್ಗೆ ಕೂಡ ಸಭೆ ನಡೆದಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಇರ್ಬೋದು, ಭಾರತೀಯ ವಿದೇಶಾಂಗ ಸಚಿವ ಜೈಶಂಕರ್, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜೊತೆಗೆ ಒಂದಷ್ಟು ಅಧಿಕಾರಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ರು. ಸಚಿವರು ಕೂಡ ರಕ್ಷಣಾ ಗೃಹ ಇಲಾಖೆಗೆ ಸಂಬಂಧಪಟ್ಟಂತೆ ಸಚಿವರು ಕೂಡ ಈ ಸಭೆಯಲ್ಲಿ ಭಾಗಿಯಾಗಿದ್ರು. ಕೊನೆಗೂ ಈ ಸಭೆ ಮುಕ್ತಾಯ ಆಗಿದೆ. ಬಟ್ ಸಭೆಯ ಹೈಲೈಟ್ಸ್ ಏನು ಅನ್ನೋದು ಗೊತ್ತಾಗಬೇಕಿದೆ. ದೆಹಲಿಯ 7 LKM ನಿವಾಸದಲ್ಲಿ ನಡೆದಿದ್ದಂಥ ಸಭೆ ಇದು. ಇದಾದ ನಂತರ ಈಗ ಮತ್ತೊಂದು ಸಭೆ ಕೂಡ ಶುರುವಾಗಿದೆ. ಅದು ಉಪಸಮಿತಿ ಸಭೆ, ಸಂಪುಟ ಉಪಸಮಿತಿ ಸಭೆ. ಈ ಸಭೆಯಲ್ಲಿ ಏನೇನು ಅಂಶಗಳು ಚರ್ಚೆ ಆಗುತ್ತೆ ಅನ್ನೋದನ್ನ ಕೂಡ ನೋಡಬೇಕಾಗಿದೆ. ಬಟ್ ಈಗ ಸಿಸಿಎಸ್ ಸಭೆ ಏನು ನಡೀತಲ್ಲ, ಅದು ಪೂರ್ತಿಯಾಗಿ ಭದ್ರತೆಗೆ ಸಂಬಂಧಪಟ್ಟಂತೆ ಇದ್ದಂಥ ಸಭೆ ಆಗಿತ್ತು. ಯಾವ ರೀತಿಯಾಗಿ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಭದ್ರತೆ ಕೈಗೊಂಡಿದ್ರು, ಮತ್ತೆ ಎಲ್ಲೆಲ್ಲಿ ಪಾಕಿಸ್ತಾನ ಈಗ ಸದ್ಯಕ್ಕೆ ನಮ್ಮ ವಾಯುನೆಲೆಗಳ ಮೇಲೆ ದಾಳಿಯನ್ನು ನಡೆಸಿದ್ದೆ, ಎಲ್ಲೆಲ್ಲಿ ಏನೇನು ಹಾನಿ ಉಂಟಾಗಿದೆ, ಮತ್ತು ಈ ಶೆಲ್ ದಾಳಿ ಇರ್ಬೋದು, ಕ್ಷಿಪಣಿ, ಡ್ರೋನ್ ಇವೆಲ್ಲವನ್ನು ಕೂಡ ಉಡಾವಣೆ ಮಾಡಿದ್ರಲ್ವಾ, ಅದರಲ್ಲಿ ಯಾವ್ಯಾವ ಅವರ ಕ್ಷಿಪಣಿಗಳನ್ನು ನಾವು ಈಗಾಗಲೇ ಉಡಿಸ್ ಮಾಡಿದ್ದೇವೆ, ಮತ್ತು ನಮ್ಮಲ್ಲಿರುವಂಥ ಭದ್ರತೆಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಶಸ್ತ್ರಾಸ್ತ್ರಗಳಿರೋದು, 3 ಸೇನೆಯ ಮುಖ್ಯಸ್ಥರು ಕೂಡ ಇಲ್ಲಿವರೆಗೂ ಏನೇನು ಡೀಟೇಲ್ಸ್ ಕೊಟ್ಟಿದ್ದಾರೆ, ಅದೆಲ್ಲದ್ರ ಬಗ್ಗೆ ಕೂಡ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಮಾಹಿತಿಯನ್ನ ಪಡ್ಕೊಂಡಿರ್ತಾರೆ. ಆ ಮಾಹಿತಿಯನ್ನ ಈ ಒಂದು ಸಭೆಯಲ್ಲಿ ಪ್ರಧಾನಿ ಮೋದಿ ಇರ್ಬೋದು, ಅಮಿತ್ ಶಾ ಇರ್ಬೋದು, ಅವ್ರ ಜೊತೆಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹಂಚಿಕೊಂಡಿರ್ತಾರೆ.